ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಮಕರ ರಾಶಿಯವರ ಕನಸುಗಳ ಬಗ್ಗೆ ಮಾತಾಡ್ತಾನೆ. ಕನಸುಗಳು ಅಂತಂದ್ರೆ ಏನೋ ದೊಡ್ಡ ದೊಡ್ಡ ಕನಸಿಟ್ಕೊಂಡಿದ್ದೀವಿ ಗುರುಗಳೇ, ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು, ಆ ಸಾಧನೆ ಮಾಡಬೇಕು, ಈ ಸಾಧನೆ ಮಾಡಬೇಕು. ಆ ಕನಸುಗಳೆಲ್ಲ ತುಂಬ ಒಳ್ಳೆಯದೇ, ಖಂಡಿತವಾಗಿ ಸಾಧನೆ ಮಾಡಿ, ದೇವರು ಒಳ್ಳೇದು ಮಾಡಲಿ. ಆದರೆ ನಾನಿವತ್ತು ಮಾತಾಡ್ತಿರೋದು ನಿಮ್ಮ ಬೇರೆ ಇನ್ನೊಂದು ಕನಸುಗಳ ಬಗ್ಗೆ. ನಿಮಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ, ನಿಮಗೆ ಕಾಡ್ತಾ ಇರ್ತಕ್ಕಂಥ, ನಿಮಗೆ ಹಿಂಸೆ ಕೊಡ್ತಾ ಇರ್ತಕ್ಕಂಥ ಕನಸುಗಳ ಬಗ್ಗೆ ಮಾತಾಡ್ತೀನಿ. ದುಸ್ವಪ್ನ ಅಂತೀವಿ ಅದನ್ನು, ಅಂದರೆ ಕೆಟ್ಟ ಕನಸು. ನೀವು ಮಕರ ರಾಶಿಯವರು ಮಲಗಿದಾಗ ಕೆಟ್ಟ ಕೆಟ್ಟ ಕನಸು ಬಿದ್ದು ಬೆಚ್ಚಿ ಬೀಳ್ತಕ್ಕಂಥದ್ದು, ಕೆಟ್ಟ ಕನಸು ಬಿದ್ದು ಫುಲ್ ಬೆವತೋಗ್ತಕ್ಕಂಥದ್ದು, ಕೆಟ್ಟ ಕನಸು ಬಿದ್ದು ಯಾರೋ ಕುತ್ತಿಗೆ ಹಚ್ಚಿದಂಗೆ ಆಯ್ತಪ್ಪ, ನನಗೆ ಉಸಿರು ನಿಂತಂಗೆ ಆಗೋಯ್ತುಗಳೇ, ಅದು ಏನದು, ಯಾವ ಥರ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತದೆ ಅನ್ನುವಂಥದ್ದು. ಯಾಕೆ ಅಂದರೆ ಕನಸುಗಳ ಬಗ್ಗೆ ನಾನು ಯಾಕೆ ಅಷ್ಟು ಪ್ರಾಧಾನ್ಯತೆ ಕೊಡ್ತಾ ಇದ್ದೀನಿ ಅಂತಂದರೆ, ಕನಸುಗಳನ್ನು ನಾವು ಒಂಥರ ಭವಿಷ್ಯ ದರ್ಪಣ ಥರ, ಅಂದರೆ ನಿಮಗೆ ನಾಳೆ ಬೆಳಗ್ಗೆ ಏನಾಗಲಿದೆ ಅಥವಾ ನಿಮ್ಮ ಮುಂದೆ ಏನಾದ್ರು ಸಮಸ್ಯೆ ಆಗುತ್ತಾ ಒಳ್ಳೇದಾಗುತ್ತೆ ಅನ್ನೋದನ್ನು ನಿಮಗೆ ಮೊದಲೇ ಸೂಚಿಸ್ತಕ್ಕಂಥದ್ದು ಕನಸು ಅಂತ ತಗೊಬೋದು. ಈಗ ಮಲ್ಕೊಂಡಿದ್ದೆ ಗುರುಗಳೇ, ವೆಂಕಟೇಶ್ವರ ಸ್ವಾಮಿ ದರ್ಶನ ಆಗೋಯ್ತು, ಕನ್ಸಲ್ಲಿ ಸ್ವಾಮಿ ವೆಂಕಟೇಶ್ವರ ಬಂದಿದ್ದ ಅಂದರೆ ಶುಭ. ಮಲ್ಕೊಂಡಿದ್ದೆ, ಕನ್ಸಲ್ಲಿ ಆಂಜನೇಯ ಸ್ವಾಮಿ ಬಂದಿದ್ದ, ಒಳ್ಳೆಯದು. ಸಾಯಿಬಾಬಾ ಬಂದಿದ್ದರು, ತುಂಬ ಒಳ್ಳೆಯದು, ಒಳ್ಳೆಯದಾಗಿ. ರಾಘವೇಂದ್ರ ಸ್ವಾಮಿ ರಾಯರು ಬಂದಿದ್ದರು ಕನಸಲ್ಲಿ, ತುಂಬ ಒಳ್ಳೆಯದು. ಆದರೆ ಅದರಿಂದ ಒಳ್ಳೆಯದಾಗತ್ತೆ. ಆದರೆ ಈ ಕೆಟ್ಟ ಕನಸುಗಳು ಬಿದ್ದಾಗ ಕೆಟ್ಟದಾಗಿರುತ್ತೆ. ಮದುವೆ ಫಿಕ್ಸ್ ಆಗಿರುತ್ತೆ, ಕೆಟ್ಟ ಕೆಟ್ಟ ಕನಸುಗಳು ಬಿತ್ತು, ಆ ಮದುವೆ ಏನೋ ಹೇಳ್ಬಿಟ್ಟು ಕ್ಯಾನ್ಸಲ್ ಆಗೋಯ್ತು. ಮದುವೆ ಆಗೋಗಿದೆ, ಗಂಡ ಹೆಂಡತಿ ಚೆನ್ನಾಗಿದ್ರು, ಕೆಟ್ಟ 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 ಕನಸುಗಳು, ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪಗಳು. ಯಾವುದೋ ಕೆಲಸ ಇಂಟರ್ವ್ಯೂಗೆ ಹೋಗ್ಬೇಕು, ಕೆಟ್ಟ ಕೆಟ್ಟ ಕನಸುಗಳು, ಅವತ್ತು ಇಂಟರ್ವ್ಯೂ ಫೇಲ್, ಕೆಲಸ ಸಿಗಲಿಲ್ಲ. ಇಲ್ಲ ಆಲ್ರೆಡಿ ಕೆಲಸದಲ್ಲಿ ಇದ್ದೀರಾ, ಕೆಟ್ಟ ಕೆಟ್ಟ ಕನಸುಗಳು, ಇರೋ ಕೆಲಸನೂ ಹೋಯ್ತು, ನಿಮ್ಮನ್ನು ತೆಗೆದಾಕಿದ್ರು ಕೆಲಸದಿಂದ. ಬಿಸ್ನೆಸ್ಸಲ್ಲಿ ಲಾಸ್, ಕೆಟ್ಟ ಕನಸುಗಳಿಂದಾಗಿ ಬಿಸ್ನೆಸ್ಸಲ್ಲಿ ಲಾಸ್. ಕೆಟ್ಟ ಕೆಟ್ಟ ಕನಸುಗಳು, ಕೈ ಹಾಕಿದ ವ್ಯವಹಾರ ಎಲ್ಲ ಹೊರ್ಟೋಯ್ತು. ಯಾವುದೋ ವ್ಯವಹಾರಗಳು ಕೈ ಹಾಕಿರ್ತಾರೆ, ಅದು ಹಾಕ್ಬೇಕು, ಇದು ಹಾಕ್ಬೇಕು. ಕೆಟ್ಟ ಕೆಟ್ಟ ಕನಸುಗಳು ಗೊತ್ತಾಯ್ತೇನೋ, ನೆಗೆಟಿವ್ ಬಂತು ಅಂತ, ಆ ಕೆಲಸ ಕೈ ಹಾಕಿದ ಕೆಲಸ ಗೊತ್ತಾ. ಸೊ ಹೀಗೆ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದು ನಿಮಗೆ ಗೊತ್ತಾಗುತ್ತೆ ಮುಂದೆ ಎಲ್ಲ ಹೋಯ್ತು ಅಂತೇಳಿ. ಸ್ಟಾರ್ಟಿಂಗಲ್ಲೇ ಆ ಕೆಟ್ಟ ಕನಸೇ ಬೀಳ್ದಿರಂಗೆ ನಿಮಗೆ ಸ್ವಲ್ಪ ಸುಖವಾಗಿ ನೆಮ್ಮದಿಗೆ ನಿದ್ರೆ, ಭಗವದ ಅನುಗ್ರಹ ನಿಮಗೆ ಸಿಗಬೇಕು ಅಂದರೆ ಏನು ಮಾಡಬೇಕು? ಅದಕ್ಕಿಂತ ಮುಂಚೆ ಕೆಟ್ಟ ಕನಸುಗಳು ಹೆಂಗೆ ಬೀಳುತ್ತೆ, ಏನಕ್ಕೆ ಬೀಳುತ್ತೆ ಅನ್ನೋದು ತಿಳ್ಕೊಬೇಕು ನೀವು. ಹೆಂಗೆ ನಿಮ್ಮ ಲೈಫ್ಗೆ ಹೆಂಗೆ ಎಂಟ್ರಿ ಆಗುತ್ತದು ಅಂತ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಮಕರ ರಾಶಿಯವ್ರು ನೀವು ಎಲ್ಲಾರು ಹೊರಗಡೆ ಓಡಾಡ್ತೀರಾ ಅಂದ್ಕೊಳ್ಳಿ, ನಾರ್ಮಲಾಗಿ ಓಡಾಡ್ತೀರಲ್ವಾ, ಹೋದಾಗ ಎಲ್ಲೋ ಒಂದು 3 ರಸ್ತೆ ಸೇರೋ ಜಾಗ ದಾಡ್ತೀರಾ, ಅಥವಾ ಮತ್ತದನ್ನು ನೋಡ್ತೀರಾ, ಯಾರೋ ಒಬ್ಬ ಲಿಂಬೆಹಣ್ಣು ಸುಳಿದಾಕಿರ್ತಾರೆ, ಯಾರೊಬ್ಬರು ತೆಂಗಿನಕಾಯಿ ಹೊಡೆದಾಕಿರ್ತಾರೆ, ಮತ್ತೊಬ್ರು ಯಾರೋ ಬೂದುಗುಂಬಳಕಾಯಿ ಹೊಡೆದಾಕಿರ್ತಾರೆ, ಮತ್ತೊಬ್ರು ಯಾರೋ ಅನ್ನಕ್ಕೆ ಕುಂಕುಮ ಎಲ್ಲ ಕಲಿಸ್ಬಿಟ್ಟೇನೋ ಮಾಡಿ ಹಾಕಿರ್ತಾರೆ, ಮತ್ತೊಬ್ಬರು ಮತ್ತೊಂದೇನೋ ಹಾಕಿರ್ತಾರೆ. ದಾಟ್ಕೊಂಡು ಹೋದಾಗ ಏನಾಗತ್ತೆ, ನಿಮಗೆ ಅಲ್ಲೊಂದು ನೆಗೆಟಿವ್ ಎನರ್ಜಿ ನಿಮ್ಮ ಶರೀರವನ್ನು ಪ್ರವೇಶ ಮಾಡ್ತದೆ. ಆರಾ, ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಏನು ಚರ್ಮ ಕಾಣುತ್ತಲ್ಲ ಶರೀರ, ಇದರ ಮೇಲೆ ಮತ್ತೆ ನಮಗೆ ಸೂಕ್ಷ್ಮ ಶರೀರಗಳಿದೆ. ಆ ಸೂಕ್ಷ್ಮ ಶರೀರದ ಮೂಲಕ ನಮ್ಮ ಪ್ರವೇಶವನ್ನು ಮಾಡತಕ್ಕಂಥ ನಕಾರಾತ್ಮಕ ಶಕ್ತಿಗಳು ನಮಗೆ ದುಸ್ವಪ್ನಗಳನ್ನು ಕೊಡುತ್ತೆ. ಕೆಟ್ಟ ಕೆಟ್ಟ ಸ್ವಪ್ನಗಳು, ಒಂದು ನೆಗೆಟಿವ್ ಎನರ್ಜಿ ಏನು ಬಾಡಿ ಸೇರ್ಕೊಳ್ಳುತ್ತೆ, ಅದು ನಮಗೆ ಬ್ಯಾಡ್ ಡ್ರೀಮ್ಸ್, ಕೆಟ್ಟ ಕೆಟ್ಟ ಕನಸುಗಳಾಗಿ ಬಂದು ನಮಗೆಲ್ಲ ಕೆಡುಕನ್ನು ಶುರು ಮಾಡುತ್ತದೆ. ಸೊ ಅದರಿಂದಾಗಿ ಕೆಟ್ಟ ಕನಸುಗಳು ಹೆಂಗೆ ಬರುತ್ತೆ ಅಂದರೆ, ಈ ಥರ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಆರಾ ಮೂಲಕ ಒಳಗಡೆ ಹೋಗಿ, ಒಂದು ನಕಾರಾತ್ಮಕ ಶಕ್ತಿ ಆರಾ ಮೂಲಕ ನಿಮ್ಮ ಸೂಕ್ಷ್ಮ ಶರೀರದ ಮೂಲಕ ನಿಮ್ಮ ಒಳಗೆ ಹೋಗಿ ನಿಮಗೆ ಕೆಟ್ಟ ಕನಸುಗಳು ಕೆಟ್ಟ ಫಲ ಆಗುವಂಗೆ ಆಗುತ್ತೆ. ಅದನ್ನು ಹೊರತುಪಡಿಸಿದರೆ ಶತ್ರುತ್ವ, ನಿಮ್ಮ ಶತ್ರು ನಿಮ್ಮ ಮೇಲೆ ಮಾಟಮಂತ್ರ ಮಾಡ್ತಕ್ಕಂಥ ಪ್ರಯೋಗ ಇದೆಯಲ್ಲ, ಆ ಮಾಟಮಂತ್ರ ಪ್ರಯೋಗಗಳು, ನಿಮ್ಮ ಮೇಲೆ ಮಾಡಿದಂತಹ ಮಾಟಮಂತ್ರ ಪ್ರಯೋಗಗಳು ನಿಮಗೆ ಆ ಕೆಟ್ಟ ಶಕ್ತಿ, ನೀವು ಹಾಳಾಗೋಗಲಿ ಅಂತ ನಿಮ್ಮ ಮೇಲೆ ಏನೋ ಒಂದು ಕೆಟ್ಟ ಶಕ್ತಿಯನ್ನು ಪ್ರಯೋಗ ಮಾಡಿರ್ತಾರಲ್ಲ, ಆ ಕೆಟ್ಟ ಶಕ್ತಿ ನಿಮಗೆ ಕೆಟ್ಟ ಕನಸಿನ ಸ್ವರೂಪದಲ್ಲಿ ಬಂದು ಹೇಳ್ತದೆ, ನಾನು ಇದ್ದೀನಿ, ನಿನ್ನ ಬಿಡಲ್ಲ ಅಂತೇಳಿ ಉಸಿರು ಕಟ್ಟದಂಗೆ ಮಾಡೋದು, ನಿಮಗೆ ಬೆಚ್ಚಿ ಬಿಡ್ಬೇಕು ನೀವು ಹೆದ್ರಿ ಆ ಥರ ಮಾಡೋದು, ಬೆವತೋಗ್ಬೇಕು ನೀವು ಆ ಥರ ಮಾಡೋದು, ನಿಮ್ಮ ಕೆಲಸಗಳೆಲ್ಲ ಹಾಳು ಮಾಡೋದು. ಅದರಿಂದ ಎರಡನೇ ಇಂಪಾರ್ಟೆಂಟ್ ಕಾರಣ ಮಾಟಮಂತ್ರಗಳಿಂದ ಹೀಗಾಗ್ತಕ್ಕಂಥದ್ದು ಕೆಟ್ಟ ಕೆಟ್ಟ ಸ್ವಪ್ನ. ಮೂರನೇದು ವಾಸ್ತುದೋಷಗಳಿಂದಲೂ ಆಗ್ತದೆ. ಮಕರ ರಾಶಿಯವ್ರು ನೀವು ಸ್ವಂತ ಮನೇಲಿದ್ದೀರಾ, ಬಾಡಿಗೆ ಮನೇಲಿದ್ದೀರಾ, ಲೀಸ್ ಮನೇಲಿದ್ದೀರಾ, ಅದಲ್ಲ, ಆ ಮನೆಯಲ್ಲಿ ವಾಸ್ತು ಸರಿಯಾಗಿಲ್ಲ ಅಂತಂದ್ರೂ ಕೆಟ್ಟ ಕೆಟ್ಟ ಕನಸು ಬೀಳುತ್ತೆ. ವಾಸ್ತು ಸರಿಯಾಗಿಲ್ಲ ಅಂತಂದರೆ ನೀವು ಮಲ್ಕೊಂಡ್ರೆ, ಈಗ ಅಮಾವಾಸ್ಯೆ ಹಿಂದಿನ ದಿವಸ, ಅಮಾವಾಸ್ಯೆ ದಿವಸ, ಅಮಾವಾಸ್ಯೆ ಮರು ದಿವಸ, ಅಮಾವಾಸ್ಯೆ ಹಿಂದೆ ಮುಂದೆ ಬಂದ್ಬಿಟ್ರೆ ಸಾಕು ಗುರುಳೆ ಬರ್ರೇ ಕೆಟ್ಟ ಕನಸು ಅಂತಾರೆ. ಅದು ಮಕರ ರಾಶಿಯವರು ಗುರುವಾರಗಳಲ್ಲಿ ಜಾಸ್ತಿ ಕೆಟ್ಟ ಕೆಟ್ಟ ಕನಸು ಬಿದ್ದರೆ ಗುರುವಾರಗಳಲ್ಲಿ ಬೀಳುತ್ತೆ. ಅದಕ್ಕೆ ಹೇಳ್ತೀನಿ, ಮಕರ ರಾಶಿ ಸ್ವಲ್ಪ ರಾಯರ ದೇವಸ್ಥಾನಕ್ಕೆ ಹೋಗಿ ಬನ್ನಿರಿ,
ರಾಯರ ದರ್ಶನ ಮಾಡಿ, ಗುರುವಾರ ಒಂದು ಹೊತ್ತು ಉಪವಾಸ ಮಾಡಿ, ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ಳಿ, ರಾಯರ ಅನುಗ್ರಹದಿಂದ ಕೆಟ್ಟ ಕನಸುಗಳು ಬೀಳದೇ ಇರಲಿ ಅಂತ ಹೇಳ್ತೀನಿ ನಾನು ಭಾಳಷ್ಟು ಜನಕ್ಕೆ. ಅದರಿಂದ ನೆನಪಿಟ್ಕೊಳ್ಳಿ, ನೀವು ಇದರಿಂದಲೂ ಸಹ ನಿಮಗೆ ಒಂದಿಷ್ಟು ಕೆಟ್ಟ ಕೆಟ್ಟ ಕನಸುಗಳು ಬಿದ್ದು ನಿಮಗೆ ಭಯ ಆಗ್ತಕ್ಕಂಥದ್ದು ನಿಮ್ಮ ಮೇಲೆ ಕೃತ್ರಿಮ ಮಾಟ ಮಂತ್ರಾದಿಗಳಿದ್ದಾಗಲೂ ಸಹ ಹಿಂಗಾಗತ್ತೆ. ನೆಕ್ಸ್ಟ್ ಇನ್ನೊಂದು ಕಾರಣ, ಮತ್ತೆ ಕಾರಣ ಬಂದರೆ ದೇವರಲ್ಲಿ ಹರಕೆ. ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ನೀವೇನು ಮಾಡ್ತೀರಾ, ನಿಮ್ದು ಏನೋ ಒಂದು ಕೆಲಸ ಆಗಬೇಕು, ಹರಕೆ ಹೊತ್ಕೊಂಡ್ಬಿಡ್ತೀರಾ, ತೀರ್ಸಲ್ಲ. ಆಮೇಲೆ ಆವಾಗ ಅಲ್ಲಿಯ ಪ್ರಧಾನ ಶಕ್ತಿ ಏನೋ ಅಲ್ದಿದ್ರು ಅಲ್ಲಿಯ ಪರಿವಾರ ದೇವತೆಗಳನ್ನು ತೊಂದರೆ ಆಗತ್ತೆ ನಿಮಗೆ. ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗೋಂಗೆ ಹೇಳ್ತೇನೆ. ಧರ್ಮಸ್ಥಳದಲ್ಲಿ ನೀವು ಹರಕೆ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ. ನೀವು ಆ ಹರಕೆ ತೀರಿಸಲಿಲ್ಲ ಅಂದರೆ ಮಂಜುನಾಥ ಸ್ವಾಮಿ, ಧರ್ಮಸ್ಥಳ ಮಂಜುನಾಥೇಶ್ವರ ಬಂದು ನಿಮಗೆ ಏನೂ ತೊಂದರೆ ಕೊಡಲ್ಲ. ಅಣ್ಣಪ್ಪ ಸ್ವಾಮಿ ನಿಮ್ಮನ್ನು ಬಿಡಲ್ಲ ಅಷ್ಟೇ. ನಿಮಗೆ ಬಾಸಿಂದ ಏನೂ ಆಗಲ್ಲ. ಸುತ್ತಲೂ ಪರಿವಾರ ದೇವತೆಗಳಿರ್ತಾವಲ್ಲ, ಆ ದೇವರುಗಳು ನಿಮ್ಮನ್ನು ಬಿಡಲ್ಲ, ದೈವಗಳು ನಿಮ್ಮನ್ನು ಬಿಡಲ್ಲ. ಹರಕೆ ತೀರಿಸಲೇಬೇಕು ಅಂತ ಕೂತ್ಕೊಳ್ತವೆ. ಕನಸಲ್ಲಿ ಬಂದು ಹೆದರಿಸ್ತು, ಫಸ್ಟ್ ಬಂದು ಹರಕೆ ತೀರಿಸು, ನೀನು ಹೇಳಿದ ಮಾತು ಕೇಳಲ್ಲ ಇಲ್ದ್ರೆ ನೀನು ಅಂತ. ಸೊ ಆ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದು ಎಲ್ಲ ಕೆಳಗೆ ನಿಮ್ಮ ಹರಕೆಗಳು ಬಾಕಿ ಇದ್ರೂ ಸಹ ಅದು ಕಾರಣ ಆಗಿರ್ತದೆ, ಆಯ್ತಲ್ವಾ? ಸೊ ಈ ಥರ ಹಲವಾರು ಕಾರಣಗಳಿಂದ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತದೆ. ನೀವು ಇರುವ ಜಾಗ ಸರಿ ಇಲ್ಲ ಅಂದ್ರೂ ಕೆಟ್ಟ ಕೆಟ್ಟ ಕನಸುಗಳು. ಅಂದರೆ ನೀವು ಸ್ವಂತ ಮನೇಲಿರಲಿ, ಬಾಡಿಗೆ ಮನೇಲಿರಲಿ, ಲೀಸ್ ಮನೇಲಿರಲಿ, ಆ ಮನೆ ಹಿಂದೆ ಮೊದಲೇನೋ ಒಂದು ಕೆಟ್ಟದೇನೋ ಘಟನೆ ನಡೆದಿತ್ತು ಆ ಜಾಗದಲ್ಲಿ, ಅಥವಾ ನೀವು ಆ ಮನೆ ಸ್ವಂತ ಮನೆ ಬಂದಾಗ ನೀವು ಸರಿಯಾಗಿ ಅದಕ್ಕೊಂದು ವಾಸ್ತುರಾಕ್ಷೋಗ್ನ ಮಾಡಿ ಶುದ್ಧ ಮಾಡಿಕೊಂಡು ಬಂದಿಲ್ಲ, ಅಥವಾ ಮಾಡಿದ ಕೆಲಸ ಸರಿಯಾಗಿ ಆಗಲಿಲ್ಲ, ಅಲ್ಲಿ ಕೆಟ್ಟ ಶಕ್ತಿಗಳಲ್ಲಿ ವಾಸಸ್ಥಾನ ಮಾಡ್ಕೊಂಡಿದ್ದಾರೆ, ನಿಮ್ಮ ಕುಟುಂಬದಲ್ಲಿ ಯಾರೋ ತೀರೋಗಿರೋದೆಲ್ಲ ಪ್ರೇತ ಬಾಧೆ ಇದೆ, ಆವಾಗಲೂ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಸೊ ಆದ್ದರಿಂದ ಈ ಥರ ಹಲವಾರು ಕಾರಣಗಳಿಂದ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದು ನಿಮ್ಮ ಕೆಲಸಗಳು ಹಾಳಾಗ್ತಿರುತ್ತೆ. ಸೊ ಮಕರ ರಾಶಿಯವ್ರು ಏನು ಮಾಡಬೇಕು ಗುರುಳೆ? ನಾವು ಈ ಕೆಟ್ಟ ಕನಸಿಂದ ಹೊರಗೆ ಬರಬೇಕು ಅಂದರೆ ನೋಡಿ, ದಿನ ನೀವು ಎಲ್ಲೇ ಹೊರಗಡೆ ಹೋಗಿ ಮನೆ ಒಳಗೆ ಬಂದ ಮೇಲೆ ಫಸ್ಟು ಬಾತ್ರೂಮಲ್ಲಿ ಹೋಗಿ ಕೈಕಾಲು ಮುಖ ತೊಳ್ಕೊಬೇಕು. ನಮ್ಮಲ್ಲಿ ಹಿರಿಯರು ಈಗಲೂ ಸಹ, ನಾವೀಗ ಮನೆ ಒಳಗಡೆ ಬಾತ್ರೂಮ್ ಮಾಡ್ಕೊಂಬಿಟ್ಟಿದ್ದೀವಿ. ಹೊರಗೆಲ್ಲ ಮೊದಲೆಲ್ಲ ಬಾತ್ರೂಮ್ ಹೊರಗಿರ್ತಿತ್ತು, ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಬರೋದಾಗಿತ್ತು. ಈಗ ಅಟ್ಲೀಸ್ಟ್ ಮನೆ ಒಳಗೆ ಬಂದಮೇಲಾದರೂ ಕೈಕಾಲು ತೊಳ್ಕೊಳ್ಳಿ ಅಂತ. ಕೈಕಾಲು ತೊಳ್ಕೊಂಡು ಕಣ್ಣಿಗೆ ನೀರು ಹಚ್ಕೊಳ್ತಕ್ಕಂಥದ್ರಿಂದಾಗಿ ಸ್ವಲ್ಪ ನಿಮಗೆ ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ವಾರ ನಿಮಗೆ ಬಿಡೋ ಸಾಧ್ಯತೆ ಇರ್ತದೆ. ಇಲ್ಲ ನೀವು ಮಲಗುವ ಮುನ್ನ ಒಂದ್ಸಲ ಕೈಕಾಲು ತೊಳ್ಕೊಂಬಂದು ಒಂದು 10 ನಿಮಿಷ ಧ್ಯಾನ ಮಾಡಬೇಕು, ಮೆಡಿಟೇಷನ್. ಆ ಮೆಡಿಟೇಷನ್ ಸಮಯದಲ್ಲಿ ಏನು ಮಾಡ್ಬೋದು, ನೀವು ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಂತ್ರ ಹೇಳ್ತೀನಿ, ಒಂದು 6 ಬಾರಿ ಕೇಳಿಸ್ಕೊಳ್ಳಿ ಆ ಮಂತ್ರನ, ಆಮೇಲೆ ಮಲ್ಕೊಳ್ಳಿ. ಇಲ್ಲ ಅಂತಂದರೆ ಭಾಳ ಪವರ್ಫುಲ್ ಆಗಿರೋಂದರೆ ನಿಮಗೆ ಇನ್ನು ಗುರುವಾರಗಳಲ್ಲಿ ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ಭಸ್ಮಾರ್ಚನೆಯನ್ನು ಮಾಡಿಸ್ಬೇಕು. ಭಸ್ಮ ಇರುತ್ತಲ್ಲ, ಭಸ್ಮದಿಂದ ಈ ಶಿವನಿಗೆ ಅರ್ಚನೆಯನ್ನು ಮಾಡಿಸಿ ಆ ಭಸ್ಮವನ್ನು ತೆಗೆದಿಟ್ಕೊಂಡು ಡೈಲಿ ಹಣೆಗಿಟ್ಕೊಂಡು ಮಲ್ಕೊಳ್ಳಿ ಅದನ್ನು. ಅದು ಕೂಡ ನಿಮಗೆ ಇದಾಗತ್ತೆ. ಆಮೇಲೆ ಸ್ವಲ್ಪ ಶಿವಾಷ್ಟೋತ್ತರ, ಶಿವ ಸಹಸ್ರನಾಮ, ಶಿವನ ಸ್ತೋತ್ರಗಳನ್ನು ಜಾಸ್ತಿ ಪಠಿಸಿ. ಕೆಟ್ಟ ಕೆಟ್ಟ ಕನಸುಗಳು ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ, ಆಯಿತಾ? ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಹೇಳಬೇಕು ಅಂತಂದರೆ ಒಂದು ವಿಶೇಷವಾದ ಪರಿಹಾರ ನಿಮಗೆ ಅಂತ. ಏನಪ್ಪ ಅಂದರೆ ಮಕರ ರಾಶಿಯವರ ಈ ಎಲ್ಲ ದುಸ್ವಪ್ನಗಳು, ಕೆಟ್ಟ ಸ್ವಪ್ನಗಳ ಪರಿಹಾರಕ್ಕೋಸ್ಕರವಾಗಿಯೇ ಜೂನ್ 6ನೇ ತಾರೀಕು ಗುರುವಾರ ಅಮಾವಾಸ್ಯೆ ದಿವಸ, ಅವತ್ತು ದರ್ಶ ಅಮಾವಾಸ್ಯೆ ಅಂತ ಬಹಳ ಪವರ್ಫುಲ್ಲಾಗಿ, ವೈಶಾಖ ಮಾಸದ ಅಮಾವಾಸ್ಯೆ ಅದು ನಿಮ್ಮ ಈ ನೆಗೆಟಿವ್ ಎನರ್ಜೀಸ್ ತೆಗಿಲಿಕ್ಕೆ, ಆರಾ ಕ್ಲೆನ್ಸಿಂಗಿಗೆ ಭಾಳ ಪವರ್ಫುಲ್ ಆಗಿರೋ ದಿವಸ ಅದು. ಇಮ್ಯೂನ್ ಸಿಸ್ಟಮ್ ಅಂತಾರಲ್ಲ ಸೈನ್ಸಲ್ಲಿ, ಆ ಥರ ನಿಮ್ಮಲ್ಲಿ ಒಂದು ಪವರ್ಫುಲ್ ಆಗಿರತಕ್ಕಂತಹ ಪಾಸಿಟಿವ್ ಎನರ್ಜಿ ಅದನ್ನು ನಿಮ್ಮಲ್ಲಿ ಜಾಸ್ತಿ ಮಾಡ್ತದೆ ಅದು ಅವತ್ತಿನ ದಿವಸ, ಅಂದರೆ ದರ್ಶ ಅಮಾವಾಸ್ಯೆ. ಸೊ ಅವತ್ತಿನ ದಿವಸ ನಾವೇನು ಮಾಡ್ತೀವಿ, ನಿಮ್ಮೆಲ್ಲ ಕೆಟ್ಟ ಕನಸುಗಳು ಪರಿಹಾರವಾಗಬೇಕು ನಿಮಗೆ ಅನ್ನುವ ದೃಷ್ಟಿಯಿಂದ ಅವತ್ತಿನ ದಿವಸ ನಾವು ಸ್ವಪ್ನಗಳ ದೇವಿ, ಆ ಸ್ವಪ್ನೇಶ್ವರಿ ಹೋಮವನ್ನು ಮಾಡಿ, ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ನಾವು ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಕೊಡ್ತಾ ಇದ್ದೇವೆ. ಇದನ್ನು ನೀವು ಇಟ್ಕೊಳ್ಬೇಕು. ಮಕರ ರಾಶಿಯವರಿಗೋಸ್ಕರ ಸ್ವಪ್ನೇಶ್ವರಿ ಹೋಮ, ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡಿದಂತಹ ಕೃಷ್ಣ ಕೀಲಕ ರತ್ನ. ಈ ಕೃಷ್ಣ ಕೀಲಕ ರತ್ನವನ್ನು ಮಕರ ರಾಶಿಯವರು ನೀವು ಮಲಗುವಾಗ ನಿಮ್ಮ ತಲೆದಿಂಬ ಕೆಳಗಲ್ಲೇ, ನಿಮ್ಮ ತಲೆದಿಂಬ ಕೆಳಗೆ ಅಥವಾ ನಿಮ್ಮ ಹಾಸಿಗೆಯಲ್ಲಿ ನೀಟಾಗಿ ಇದನ್ನ ಇಟ್ಕೊಂಡು ಇದ್ರ ಮೇಲೆ ಮಲ್ಕೊಂಬಿಟ್ರಿ ಅಂತಂದರೆ ನಿಮ್ಮ ಆರಾ ಕ್ಲೆನ್ಸಿಂಗ್, ಸೂಕ್ಷ್ಮ ಶರೀರದ ಶುದ್ಧೀಕರಣವಾಗ್ತದೆ, ನೆಗೆಟಿವ್ ಎನರ್ಜೀಸ್ ಎಲ್ಲ ಹೊರಗೆ ಹೋಗ್ತದೆ, ಕೆಟ್ಟ ಕನಸುಗಳು ಬೀಳದೆ ನೀವು ಸುಖವಾದ ನಿದ್ರೆ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಕೆಟ್ಟ ಕನಸಿಲ್ಲ ಅಂದರೆ ಕೆಟ್ಟ ಪರಿಹಾರನೂ ಇಲ್ಲ, ಕೆಟ್ಟ ಪ್ರತಿಫಲನೂ ಇಲ್ಲ ಅಂತ ಅಲ್ವಾ? ಸೊ ಆದ್ದರಿಂದ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಧೈರ್ಯವಾಗಿರ್ಬೋದು. ಆದ್ದರಿಂದ ನೀವು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ,
ಮಕರ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಜೂನ್ 6ನೇ ತಾರೀಕು ಗುರುವಾರ ವೈಶಾಖ ಮಾಸದ ಅಮಾವಾಸ್ಯೆ ದಿವಸ ಬೆಳಗ್ಗೆ 6 ಗಂಟೆ ಮೇಲೆ ನಿಮ್ಮ ಹೆಸರು ಲೈವಲ್ಲಿ ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಮಾಡಿ ವಿಶೇಷವಾದ ಹೋಮಗಳು, ಏನೇನು ಹೋಮಗಳಿದೆ, ಕುದೃಷ್ಟಿ ಪರಿಹಾರ ಹೋಮ, ಅದ್ರ ಜೊತೆಗೆ ಸ್ವಪ್ನೇಶ್ವರಿ ಹೋಮ, ಅದ್ರ ಜೊತೆ ಆಗಲೇ ಹೇಳಿದೆ ವಾಸ್ತು ದೋಷದಿಂದ ನಿಮಗೆ ಕೆಟ್ಟ ಕನಸು ಬೀಳ್ತದೆ ಅಂತ ವಾಸ್ತು ಹೋಮ, ಅದ್ರ ಜೊತೆಗೆ ಈ ವಿವಾಹದ ವಿಚಾರ, ದಾಂಪತ್ಯದ ವಿಚಾರಗಳು ಸಮಸ್ಯೆ ಆಗಬಾರ್ದು ಅಂತ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಈ ಎಲ್ಲ ಹೋಮಗಳು ಸೇರಿಸಿ ಒಂದು ಸಂಕಲ್ಪ ಸೇವೆ ನಿಮ್ಮ ಹೆಸರಿನಲ್ಲಿ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ಅಭಿಮಂತ್ರಣ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. 7ನೇ ತಾರೀಕು ಬೆಳಗ್ಗೆ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ 7ನೇ ತಾರೀಕು ಬೆಳಗ್ಗೆ ಕಳಿಸ್ಕೊಟ್ಬಿಡ್ತೇವೆ. ಸೊ ಅದರಿಂದ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿರೋ ನಕ್ಷತ್ರ, ನಿಮ್ಮ ರಾಶಿ ವಿಳಾಸಗಳನ್ನ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಅತ್ಯಂತ ಪ್ರಮುಖವಾದ ವಿಚಾರ ಏನಪ್ಪ ಅಂದರೆ ಇದನ್ನು ನೀವು ಒಬ್ಬರೇ ಬಳಸಬೇಕು. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೀವಿ. ನೀವು ನಿಮ್ಮ ತಲೆ ದಿಂಬು ಕಡೆಗೋ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಇದನ್ನು ಮಲ್ಕೊತೀರಾ ಅಂತ ಆದರೆ ಮತ್ತೆ ಎದ್ದ ನಂತರ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತ ಎತ್ಕೊಂಡೋಗಿ ಮಕ್ಕಳಿಗೆ ಕೊಡೋದು, ಯಜಮಾನ್ರಿಗೆ ಕೊಡೋದು, ಅಥವಾ ಗಂಡಸರಾದರೆ ಅವ್ರ ಹೆಂಡತಿಗೆ ಕೊಡೋದು, ಅಪ್ಪ ಅಮ್ಮನಿಗೆ ಕೊಡೋದು, ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿದಿರಿಗೆ ಕೊಡೋದು, ಫ್ರೆಂಡ್ಸಿಗೆ ಕೊಡೋದು, ತಗೊಂಡು ನೀನು ಇಟ್ಕೊಂಡು ಮಲ್ಕೋ ಚೆನ್ನಾಗಿ ನಿದ್ದೆ ಬರ್ತದೆ ನಿಮಗೆ ಅಂದರೆ ಇಲ್ಲ, ಮಾಡಬೇಡಿ ಆ ಕೆಲಸನ. ನಿಮ್ಮ ಆರ ನಿಮಗೆ ಇದು ಸೆಟ್ ಆಗಿಬಿಡುತ್ತೆ, ಸಿಂಕ್ರನೈಸ್ ಆಗಿಬಿಟ್ರೆ ನೀವು ಇನ್ನೊಂದು ವ್ಯಕ್ತಿಗೆ ಕೊಟ್ಟರೆ ಆ ಆರ ನಿಮ್ಮ ಆರ ಡಿಸ್ಟರ್ಬ್, ಅವ್ರಿಗೂ ನೆಗೆಟಿವ್ ನಿಮಗೂ ನೆಗೆಟಿವ್. ಸೊ ಅದರಿಂದ ಬೇಡ, ನಿಮಗೋಸ್ಕರ ಸಂಕಲ್ಪ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ನೀವೇ ಅವ್ರಿಗೆ ಬೇಕಂದ್ರೆ ಅವ್ರಿಗೆ ಇನ್ನೊಂದು ಸಂಕಲ್ಪ ಸೇವೆ ಕೊಟ್ಕೊಳ್ಬೇಕಾರೆ. ಆದ್ದರಿಂದ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಚಾರ ತಿಳಿಸ್ಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬರು ಗೊತ್ತಾಗಬೇಕಿದು. ಈ ಥರ ಒಂದು ವಿಶೇಷವಾದ ದೇವತಾರಾಧನೆ, ವಿಶೇಷವಾದ ಪ್ರಸಾದ ನಾನು ಅದನ್ನು ಧಾರಣೆ ಮಾಡ್ಕೊಂಡ್ಕೊಂಡಾಗ ನನಗೆ ನೆಮ್ಮದಿಯಿಂದ ನಿದ್ರೆ ಮಾಡ್ಕೊಂಡು ಆರಾಮಾಗಿರಬಹುದು, ಆ ದುಸ್ವಪ್ನ, ಕೆಟ್ಟ ಸ್ವಪ್ನಗಳಿಂದ ಹೊರಬರಬಹುದು ಅಂತ ಆಯ್ತಲ್ವಾ. ಎಲ್ಲರಿಗೂ ತಿಳಿಸಿ ವಿಚಾರಗಳನ್ನು. ಒಳ್ಳೆಯದಾಗಲಿ ಎಲ್ಲರಿಗೂ ಸಹ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ದುಸ್ವಪ್ನೆ ಪಾಪಸ್ವಪ್ನೆ ಚ ಯದ್ ಭಯಗುಂ ಸ್ವಪ್ನಾಶನೆ ಯದಮೇಧ್ಯ ದರ್ಶನೆ ಅಗ್ನಿರ್ಯವಿಷ್ಟ್ಯಃ ಪ್ರಣತತು ತದ್ಭಯಗುಂ ಶನ್ನಃ ಪ್ರಜಾಭ್ಯಃ ಶಮುನಃ ಪಶುಭ್ಯಃ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ.